ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರಗುತ್ತಾ ಇದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್ ಈಗ ಅವರಿವರು ಕಾಲಿಡಬೇಕಾಗಿದೆ ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್
ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪತರ್ಗುಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ.